ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ RRBನಲ್ಲಿ ಕರೆದಿರುವಂತಹ NTPC ಜಾಬ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇದು RRBನಲ್ಲಿ ಅಂಡರ್ ಗ್ರ್ಯಾಜುಯೇಟ್ನಲ್ಲಿ ಬರುವಂಥ NTPC ಆಗಿರುತ್ತೆ. ಪೋಸ್ಟ್ ನೇಮ್ ಬಂದುಬಿಟ್ಟು ಟ್ರೈನ್ ಕ್ಲರ್ಕು, ಜೂನಿಯರ್ ಕ್ಲರ್ಕು, ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂತ ಇನ್ನೂ ಇತ್ಯಾದಿ ಜಾಬ್ಗಳು ಖಾಲಿ ಇರ್ತವೆ. ಒಟ್ಟು ಜಾಬ್ಗಳು ನೋಡೋದಾದರೆ 3058 ಜಾಬ್ ಖಾಲಿ ಇರ್ತವೆ. ಇದಕ್ಕೆ ಕ್ವಾಲಿಫಿಕೇಷನ್ನು 12th ಅಂದರೆ ನಿಮ್ಮ PUC ಮುಗಿದಿರಬೇಕಾಗಿರುತ್ತೆ. ಏಜ್ ಲಿಮಿಟ್ ನೋಡೋದಾದರೆ 18ರಿಂದ 30 ವರ್ಷದವರೆಗೂ ಏಜ್ ಲಿಮಿಟ್ ಇರುತ್ತೆ. ಮತ್ತಿದು SC ST ಹಾಗೂ ಇನ್ನುಳಿದ ಅಭ್ಯರ್ಥಿಗಳಿಗೆ OBC ಅಭ್ಯರ್ಥಿಗಳಿಗೆ ಸಡಿಲಿಕೆನೂ ಕೂಡ ಇರುತ್ತೆ. ಅಪ್ಲಿಕೇಶನ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 28/10/2025ರಿಂದ 27 ನವೆಂಬರ್ 2025ರವರೆಗೆ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಇರುತ್ತೆ. ಪೋಸ್ಟ್ ನೇಮ್ ನೋಡೋದಾದರೆ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ನಲ್ಲಿ 2424 ಜಾಬ್ ಖಾಲಿ ಇವೆ. ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ನಲ್ಲಿ 394 ಜಾಬ್ ಖಾಲಿ ಇವೆ. ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ನಲ್ಲಿ 163 ಜಾಬ್ ಖಾಲಿ ಇವೆ. ಟ್ರೈನ್ಸ್ ಕ್ಲರ್ಕ್ ಅಂತ ಸೆಪ್ರೇಟಾಗಿ 77 ಹುದ್ದೆಗಳು ಖಾಲಿ ಇರ್ತವೆ. ಮತ್ತು ಇದಕ್ಕೆ ಎಲಿಜಿಬಿಲಿಟಿ ಏನೇನು ಬೇಕಂತ ನೋಡೋದಾದರೆ ನಿಮ್ಮದು 12th ಮುಗಿದಿರಬೇಕಾಗುತ್ತೆ ಮತ್ತು 12th 50%ಗಿಂತ ಜಾಸ್ತಿ ತೊಗೊಂಡಿರಬೇಕಾಗುತ್ತೆ. ಮತ್ತಿದು SC ST ಎಕ್ಸ್ ಸರ್ವಿಸ್ ಮ್ಯಾನ್ PWD ಅಭ್ಯರ್ಥಿಗಳಿಗೆ ಅನ್ವಯವಾಗುವುದಿಲ್ಲ. ಹಾಗೂ ಇನ್ನುಳಿದ ಎಲ್ಲ ಅಭ್ಯರ್ಥಿಗಳಿಗೆ 12ನೇ ತರಗತಿಯಲ್ಲಿ 50%ಗಿಂತ ಜಾಸ್ತಿ ಪರ್ಸೆಂಟೇಜ್ ತೊಗೊಳ್ಬೇಕಾಗುತ್ತೆ. ಅದೇ ರೀತಿ ಅಕೌಂಟ್ಸ್ ಕ್ಲರ್ಕ್ ಕಮ್ ಟೈಪಿಸ್ಟ್ಗೆ ನೋಡೋದಾದರೆ ಇದಕ್ಕೂ ಕೂಡ 12th ಮುಗಿದಿರಬೇಕಾಗಿರುತ್ತೆ ಮತ್ತು 12th ನೀವು 50%ಗಿಂತ ಜಾಸ್ತಿ ತೊಗೊಂಡಿರಬೇಕಾಗುತ್ತೆ. ಮತ್ತು ಇದು SC ST PWD ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಗೆ ಅನ್ವಯ ಆಗುವುದಿಲ್ಲ. ಅವರು ಎಷ್ಟು ತೊಗೊಂಡಿದ್ರೂ ನಡೆಯುತ್ತೆ. ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ನೋಡೋದಾದರೆ ಇದಕ್ಕೂ ಕೂಡ ಅಷ್ಟೇ 12th ಮುಗಿದಿರಬೇಕು ಮತ್ತು 12th ನಿಮ್ಮದು 50%ಗಿಂತ ಜಾಸ್ತಿ ಆಗಿರಬೇಕು. ಇದು ಕೂಡ SC ST PWD ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ಗಳಿಗೆ ಅನ್ವಯ ಆಗೋದಿಲ್ಲ. ಟ್ರೈನ್ಸ್ ಕ್ಲರ್ಕ್ ಅಂತ ಸೆಪ್ರೇಟಾಗಿ ಇದು ಕೂಡ 12th ಮೇಲೆ ಇರುತ್ತೆ. ಇದಕ್ಕೂ ಕೂಡ 12th 50%ಗಿಂತ ಜಾಸ್ತಿ ತೊಗೊಂಡಿರಬೇಕಾಗಿರುತ್ತೆ. ಇದು ಕೂಡ SC ST PWD ಡಿಸೆಬಿಲಿಟಿ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಗಳಿಗೆ ಅನ್ವಯ ಆಗೋದಿಲ್ಲ ಅಂದರೆ ಅವ್ರು ಎಷ್ಟೇ PUCಯಲ್ಲಿ ಎಷ್ಟೇ ಮಾರ್ಕ್ಸ್ ತೊಗೊಂಡ್ರೂ ನಡೆಯುತ್ತೆ. ಇನ್ನುಳಿದ ಅಭ್ಯರ್ಥಿಗಳು 50% ಕಂಪ್ಲೀಟ್ ಮಾಡಿರಬೇಕು. ಮತ್ತು ಸ್ಯಾಲ್ರಿ ನೋಡೋದಾದರೆ ಇದೆಲ್ಲ ಬಂದುಬಿಟ್ಟು ಬೇಸಿಕ್ ಸ್ಯಾಲ್ರಿ. ಇದು ಏಜ್ ಲಿಮಿಟ್ ನೋಡೋದಾದರೆ ಮಿನಿಮಮ್ ಏಜ್ 18 ಇರಬೇಕು, ಮ್ಯಾಕ್ಸಿಮಮ್ ಏಜ್ 30 ಇಯರ್ಸ್ ಆಗಿರಬೇಕು. ಮತ್ತು ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ SC ST ಕ್ಯಾಂಡಿಡೇಟ್ಗಳಿಗೆ ಮತ್ತು OBC ಕ್ಯಾಂಡಿಡೇಟ್ಗಳಿಗೆ. OBC ಕ್ಯಾಂಡಿಡೇಟ್ಗಳಿಗೆ 3 ವರ್ಷ, ಆದರೆ SC ST ಕ್ಯಾಂಡಿಡೇಟ್ಗಳಿಗೆ 5 ವರ್ಷ ಏಜ್ ಸಡಿಲಿಕೆ ಕೂಡ ಇರುತ್ತೆ. ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ಎಲ್ಲ ಕ್ಯಾಂಡಿಡೇಟ್ಸ್ಗಳಿಗೆ 500 ರೂಪಾಯಿ ಇರುತ್ತೆ. ಮತ್ತು SC ST ಎಕ್ಸ್ ಸರ್ವಿಸ್ ಮ್ಯಾನ್ PWD ಮತ್ತು ಮಹಿಳೆಯರಿಗೆ ಮತ್ತು ಟ್ರಾನ್ಸ್ಜೆಂಡರ್ ಮೈನಾರಿಟಿಗಳಿಗೆ 250 ರೂಪಾಯಿ ಫೀ ಇರುತ್ತೆ. ಅಪ್ಲಿಕೇಶನ್ ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 28/10/2025ರಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿ ನವೆಂಬರ್ 27, 2025ಕ್ಕೆ ಅಪ್ಲಿಕೇಶನ್ ಹಾಕೋದು ಎಂಡ್ ಆಗುತ್ತೆ. ಮತ್ತು ನೀವು ಪೇಮೆಂಟ್ ಮಾಡೋದು 29/11/2025ರವರೆಗೆ ಪೇಮೆಂಟ್ ಮಾಡ್ಬೋದು. ಸೆಲೆಕ್ಷನ್ ಪ್ರೋಸೆಸ್ ನೋಡೋದಾದರೆ ಆನ್ಲೈನ್ ಮುಖಾಂತರ ಅರ್ಜಿ ಹಾಕಬೇಕು. ನಂತರ CBT 1 ಎಕ್ಸಾಮ್ ಇರುತ್ತೆ. CBT 1ನಲ್ಲಿ ಕ್ಲಿಯರ್ ಆದ ತಕ್ಷಣ CBT 2 ಇರುತ್ತೆ. CBT 2 ಆದ ತಕ್ಷಣ ನಿಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನು, ಮೆಡಿಕಲ್ ಎಲ್ಲ ಆದಮೇಲೆ ಕೊನೆಯದಾಗಿ ಮೆರಿಟ್ ಲಿಸ್ಟ್ ಬಿಡ್ತಾರೆ. ಇದು ಪ್ರೊಸೀಜರ್ ಆಗಿರುತ್ತೆ. ಇದಾಗಿತ್ತು RRB NTPCನಲ್ಲಿ ಕರೆದಿರುವಂಥ ಅಂಡರ್ ಗ್ರ್ಯಾಜುಯೇಟ್ ಬಗ್ಗೆ ಇನ್ಫಾರ್ಮೇಷನು. ಇನ್ನು ಇದೇ ರೀತಿ ಇನ್ನೂ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಡೌಟ್ ಇದ್ದರೂ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.